ಮಿತ್ರ, ನೀನ್ ನಮ್ಗೆಲ್ಲ ಎಷ್ಟೊಂದು ಸಹಾಯ ಮಾಡ್ತೀಯಲ್ಲ, ಆದ್ರೆ ನನಗೊಂದು ಅರ್ಥ ಆಯ್ತಿಲ್ಲ. ನೀನ್ ಯಾಕೆ ಇಷ್ಟು ಬಿರ್ನ ಸತ್ತೋಗ್ಬಿಟ್ಟೆ? ಏನಾಯ್ತು ನಿನ್ಗೆ? ಯಾಕೆ ಹಿಂಗೆಲ್ಲ ನನ್ವೆ ಸತ್ತೋಗ್ಬೇಕಿತ್ತು? ಅಲ್ಲ, ನೀನ್ ಯಾರು? ನಿಮ್ದು ಯಾವ ಊರು? ಏನ್ ಕತೆ? ಏನು ಹೇಳೋದಿಲ್ವಾ? ಅಯ್ಯೋ ಪೊದ್ದು ಡರ್ಲಿಂಗ್, ನನ್ನ ಕತೆ ನಾನು ನಿಧಾನಕ್ಕೆ ಹೇಳ್ತೀನಿ. ನೀನು ಯಾಕೋ ಬೇಜಾರಾಗಿದ್ದಲ್ಲ ಆಗಲೇ ನೀನಿಯ ಅದೇ ರಾಧುನ ಹತ್ರ ಮಾತಾಡ್ಕೊಂಡು ಯಾಕೋ ಬೇಜಾರಾಗಿದ್ದೆ. ಮಿತ್ರ, ನನ್ ಬೇಜಾರಾದ್ರೂ ಗೊತ್ತಾಯ್ತದೆ, ಖುಷಿಯಾದ್ರೂ ಗೊತ್ತಾಯ್ತದೆ, ಏನಾದ್ರೂ ಗೊತ್ತಾಯ್ತದ ನಿನ್ಗೆ? ಹಾ, ಅದ್ ಹೆಂಗ್ ಗೊತ್ತಾಯ್ತದೆ? ಹ್ಞೂ, ನಾನು ದೆವ್ವ ಅಲ್ವಾ? ಎಲ್ಲ ಕಡೆನೂ ಇರ್ಬೋದು. ಯಾಕೋ ರಾಧುನ ಹತ್ರ ಮಾತಾಡ್ಕೊಂಡು ಯಾಕೋ ಬೇಜಾರು ಮಾಡ್ಕೊತಾ ಇದ್ದೆ. ಛೇ, ನನ್ನ ಕೈಲಿ ಏನೂ ಮಾಡೋಕ್ಕಾಯ್ತಿಲ್ವಲ್ಲ ಅಂತ ಯಾಕೋ ಬೇಜಾರು ಮಾಡ್ಕೊತಾ ಇದ್ದೆ. ಯಾಕೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಯ್ತಿಲ್ಲ? ನಾನೇನಾದರೂ ಸಹಾಯ ಮಾಡಬೇಕಾ ನಿನಗೆ? ಹಂಗೇನಲ್ಲ ಮಿತ್ರ, ನನ್ನ ತಲೆನಾ, ನಂದು ಕಂಪ್ಯೂಟರ್ ತಲೆ ಅಂತಾರೆ ಎಲ್ರು. ನಮ್ಮ ವೀಕ್ಷಕರು ಕೇಳ್ರಿ, ನಮ್ಮ ಪೊದ್ದು ತಲೆ ವಿಶ್ವೇಶ್ವರಯ್ಯನ ತಲೆ ಅಂತ ಹೇಳ್ತಾರೆ. ನನಗೂ ತಲೆ ಐತೆ, ನಾನೀಗ ಐಡಿಯವ ಮಾಡಿವ್ನಿ. ಈಗ ಅದೇ ಭದ್ರಮ್ಮನ ಮಗ ಅವನಲ್ಲ, ಅವನಿಗೆ ಒಬ್ಬಳು ಅವಳಿ ಪ್ರಿಯೆ ಅಂತ ಹೇಳ್ಬಿಟ್ಟು, ಅವಳನ್ನ ಕರ್ದಿವ್ನಿ. ಇಲ್ಲೇ ಹೊಲ್ತಕೇನಿಯ ಬಾ ಅಂತ ಹೇಳ್ಬಿಟ್ಟು ಕರ್ದಿವ್ನಿ. ಒಸಿ ಮಾತಾಡ್ಬೇಕು ಅವಳ ತಾಗೆ. ಹಂಗಲ್ಲ, ಆ ಭದ್ರಮ್ಮನ ಮಗಳಿಗೂನುವೆ ಹಂಗೇನೆ ರಾಧಾ ಗಂಡಂಗೆ ಬುದ್ಧಿ ಕಲಿಸ್ಲಿಲ್ಲ ಅಂತಂದ್ರೆ ಹೆಂಗೇಳು? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಬಿದ್ದವೆ. ಅದಕ್ಕೆ ನೀನಿಯ ಬುದ್ಧಿ ಕಲಿಸ್ಬೇಕಲ್ಲ. ಅದಕ್ಕೆ ನಾನೇನಿಯ ಅದೇ ಭದ್ರಮ್ಮನ ಮಗನ ಲವರ್ನ ಕರೆಸ್ತಾ ಇವನಿ. ಪದು, ನಿನ್ನ ತಲೆನಾಗ ನೀನು ಏನು ಐಡಿಯಾ ಐತೆ, ನೀನು ಏನು ಮಾಡ್ತೀಯ ಗೊತ್ತಾ? ಪ್ರತಿಯೊಂದೂ ನನಗೆ ಸಂದ ಗೊತ್ತಾಯ್ತದೆ. ನೀನು ಮಾಡ್ತಿರೋದು ಸರಿಯಾಗಿ ಏನಿ ಐತೆ, ನಿನ್ನ ಐಡಿಯಾನೇ ಸರಿಯಾಗಿ ಏನಿ ಐತೆ ನೋಡುವ. ಇನ್ನು ಮೇಲೆ ನಾನಿದ್ದೀನಿ ಸರಿನಾ? ಧೈರ್ಯದ ಮೇಲೆ ನೀನು ಏನು ಬೇಕೋ ಮಾಡು. ನಾನಂತೂ ನೀನು ಯಾವಾಗೂ ನಿನ್ನ ಸಹಾಯಕ್ಕೆ ನಾನಂತೂ ನಿಂತ್ಕೊಂಡಿರ್ತೀನಿ. ನಿನ್ನ ಯೋಚನೆ ಏನಿಯ ಮಾಡಬೇಡ. ಅದೇ ಒಂಚೂರು ತಿನ್ನೋದು ಶಾನೆ ನಾನು ಅಷ್ಟೇನಿಯ. ನಿಂಗೂ ಗೊತ್ತಲ್ವ, ನನಗೆ ಈ ಚಿಕನ್ ಅವೆಲ್ಲ ಅಂತಂದರೆ ಹೊಸಿ ಶಾನೆ ಇಷ್ಟ. ಅವಾಗವಾಗ ಒಂಚೂರು ಮಾಡಾಕ್ಬಿಟ್ರೆ ನನಗೆ ನೀನೇನು ಏನೂ ಕೇಳಲ್ಲ. ನಿನ್ನ ಯಾವಾಗೂ ನಿನ್ನ ಜೊತೆ ನೀನಿಯ ಓಡಾಡ್ಕೊಂಡಿರ್ತೀನಿ ನಾಯಿ ಮರಿ ಥರ. ಓ ಮಿತ್ರ, ನಾಯಿ ಮರಿ ಅಂತ ಯಾಕಂತೀಯ? ನೀನ್ ನನ್ ಚಿಗುರಿ ದೋಸ್ತು. ಬಾಬಾ ಸುಮ್ಕೇನಿ ಹೋಗನಿ. ಈಗ ಅವಳನ್ನ ಕರ್ದಿವ್ನಿ, ಅಲ್ಲಿ ಹೊಲ್ದ ಕಡೆ ಅಲ್ಲಿ ಬಂದಿತ್ತಾಳೆ. ಅವಳ ತಾಗ ಮಾತಾಡ್ಬೇಕು. ಬಾಬಾ ಹೋಗಣ, ನಾನೇನೇನು ಪಿಲಾನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತಾಯ್ತದೆ. ಬಾಬಾ. ಹ್ಞೂ, ನಡಿ ನಡಿ. ಪಾಪ ನಿನ್ ಬ್ಯುಸಿ ಇದ್ದೇನೋ, ಕರೆಸ್ಬಿಟ್ಟು ನಿಂಗೆ ಡಿಸ್ಟರ್ಬ್ ಮಾಡಿದ್ನೇನೋ ಅಲ್ವಾ? ಅಯ್ಯೋ ಪದ್ದು ಅಕ್ಕ, ಏನೂ ಇಲ್ಲ. ರಾಧಕ್ಕಂಗೆ ಸಹಾಯ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಪಾಪ ನಾನು ನನ್ನ ಕೈಲ ಸಹಾಯ ಮಾಡೋಣ ಅಂತ ನೀ ಅಲ್ವಾ ನಿನಗೆ ನೀನು ಹೇಳ್ದಂಗೆ ಕೇಳ್ತಿರೋದು. ಆ ಭದ್ರಮ್ಮನ ಮಗನ ಕಂಡ್ರೆ ನನಗೇನಾದ್ರು ಇಷ್ಟ ಆಯ್ತಾ? ಒಂಚೂರು ಇಷ್ಟ ಇಲ್ಲ ನನಗಂತೂ. ಅವನ ಕಂಡ್ರೆ ನನಗೆ ಆಗೋದಿಲ್ಲ. ಆದ್ರೂ ನಾನು ಏನು ಕೇಳು, ಅವನ ಜೊತೆ ಓಡಾಡ್ಕೊಂಡಿರೋದು ನಿಮಗೋಸ್ಕರ ಅಷ್ಟೇ. ನೀನು ಹೇಳು ಪದಕ, ಏನೋ ಮಾತಾಡಬೇಕು ಅಂತ ಹೇಳ್ತಿದ್ದಲ್ಲ, ಹೇಳು ಹೇಳು. ಅದೇನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡು. ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ. ಏನ್ ಗೊತ್ತಾ, ಈ ಭದ್ರಮ್ಮನ ಮಗಳು ಅಂದ್ರೆ ನಿಮ್ ರಾಧಕ್ಕನ್ ಸೌತಿ ಅವಳು ಏನು ಅಂದ್ರೆ ಆರಾಮಾಗಿ ಭದ್ರಮ್ಮನ ಮನೆಗೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಅವಳೆ. ಅವಳಿಗೇನು ಕಷ್ಟನೇ ಗೊತ್ತಾಯ್ತಿಲ್ಲ. ಯಾಕಂದ್ರೆ ಅವ್ರ ಅಮ್ಮ ತಂದಾಕ್ತಾಳೆ, ಆರಾಮಾಗೆ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಅವಳೆ. ಅವಳ ಕಷ್ಟ ನೆನೆಯ ಪಡ್ತಿಲ್ಲ. ಅವಳು ಕಷ್ಟ ಪಡೋದನ್ನ ನಾನು ನೋಡ್ಬೇಕು ಅನ್ನೋದೇನಿಯ ನನ್ನ ಆಸೆ. ಆದ್ರೆ ಏನ್ ಮಾಡ್ತೀಯ, ಆ ಭದ್ರಮ್ಮಂಗೆ ಮಗಳು ಅಂದ್ರೆ ಪಿರಾಣ. ಮಗಳನ್ನ ಬಿಟ್ಕೊಡಂಗೇ ಇಲ್ಲ. ಅದಕ್ಕೆ ಹೆಂಗಿದ್ರು ಆ ಭದ್ರಮ್ಮನ ಮಗನಿನ್ನ ಶಾನೇ ಇಷ್ಟಪಡ್ತಾವನೆ. ನೀನು ಹೇಳ್ದಂಗೇನಿಯ ಎಲ್ಲನೂ ಕೇಳೇ ಕೇಳ್ತಾನೆ. ನೀನು ಹೇಳ್ದಂಗೇನಿಯ. ಅದಕ್ಕೆ ನೀನಿಯ ಒಂದು ಕೆಲಸ ಮಾಡು, ಅವನನ್ನ ಇಲ್ಲಿ ಕರೆಸ್ಬಿಟ್ಟು ನೋಡು, ಹಿಂಗೆ ನನಗೆ ನಿಮ್ಮ ತಂಗಿ ಮನೆಗಿರೋದು ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ಒಂಚೂರು ಹೇಳು. ಅವಳಿಗೂ ಕಷ್ಟದ್ದೆಲ್ಲನೂ ಬೆಲೆ ಗೊತ್ತಾಗಲಿ. ಒಂಚೂರು ಈಚೆ ಕಡೆಗೆ ಬಂದರೆ ನಮ್ಮ ಅದ್ರಾಗೂ ನಮ್ಮ ಭಾವ ಅವನಲ್ಲ, ಅವನು ಗೊತ್ತಾಗಲಿ ಎಲ್ಲ ಕಷ್ಟ ಏನು ಅಂತ ಹೇಳ್ಬಿಟ್ಟು. ರಾಧಕ್ಕೂ ಮೋಸ ಮಾಡ್ಬಿಟ್ಟು ಹೋಗಿ ಆರಾಮಾಗಿ ಅವನಲ್ಲ, ಅವನು ಫಸ್ಟು ಗೊತ್ತಾಗಲಿ ಹೋಗು. ಇಷ್ಟೇ ತಾನೇ, ವೆರಿ ಸಿಂಪಲ್ ವಿಷಯ ಕಣಪ್ಪ. ಇದೆಲ್ಲನೂ ನನಗೇನು ಮ್ಯಾಟ್ರಿ ಅಲ್ಲ. ನನ್ನ ಕಂಡ್ರೆ ಸಾಯ್ತಾನೆ. ಈಗ ಫೋನ್ ಏನಾರ ಮಾಡಿದೆ ಅಂದರೆ ಓಡೋಡಿ ಬರ್ತಾನೆ ಗೊತ್ತಾ? ಈಗ ನೋಡು, ನಾನು ಹೆಂಗೆ ಫೋನ್ ಹಾಕವನನ್ನ ನಾಯಿ ಮರಿ ಥರ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಓಡೋಡಿ ಬರ್ಬೇಕು ಅವನು. ಅಲ್ಲ, ಎಂಥ ಮೋಸ ಮಾಡ್ಬಿಟ್ಟಲ್ವ ನಮ್ಮ ಭಾವ. ರಾಧಕ್ಕೂ ಹಿಂಗೆ ಮಾಡಬಾರ್ದಾಗಿತ್ತು. ಆದರೂ ಬಿಡಿ, ಬುದ್ಧಿ ಕಲ್ಸೋಕ್ಕೆ ನಿಮ್ಮ ಜೊತೆ ನಾನಿದ್ದೀನಲ್ಲ ಸಹಾಯಕ್ಕೆ, ಮಾಡ್ತೀನಿ ಫೋನ. ಹಲೋ ಹಲೋ ಬೇಬಿ, ನಾನೇನು ಫೋನ್ ಮಾಡ ಅನ್ಕಂಡೆ, ನೀನೇ ಮಾಡಿಬಿಟ್ಟೆ.
ಹಲೋ ಬೇಬಿ, ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೇನೆ ನಿಮ್ಮ ಊರೊಳಗಡೆ ಬರೋಕ್ಕೆ ಭಯ ನನಗೆ ಅಲ್ವಾ. ಇಲ್ಲಿ ಊರಾಚೆ ಹೊಲಗಳೆಲ್ಲ ಅವಲ್ಲ. ಇಲ್ಲಿಗೆನೆ ಬಂದಿದ್ದೆ, ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಅಯ್ಯೋ ಬೇಬಿ, ಊರಾಚೆ ಯಾಕೆ ಬಂದಿದ್ಯಾ? ಅಯ್ಯೋ ಬಾಯ್ಲಿ, ನಾವಿಬ್ರು ಮೀಟ್ ಮಾಡ್ತೀವಲ್ಲ ಹೋಟ್ಲು, ಅಲ್ಲಿಗೆ ಬಾ. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮಾತಾಡೋಣ. ನಾನು ನೋಡಕ್ಕಪ್ಪ, ನೀನು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀಗ ಅಂದ್ರೆ ಹೊಲ ಫಲ ಅಂತ ಯಾಕೆ ನಿಂತ್ಕೊಂಡು ಮಾತಾಡಬೇಕು? ಅವ್ರು ಇವ್ರು ನೋಡಿದ್ರೆ ಕಷ್ಟ ಆಯ್ತದೆ. ಊಟಕ್ಕೆ ಬಾ, ಊಟಕ್ಕೆ ಹೋಗೋಣ. ಅಯ್ಯೋ ಬೇಬಿ, ಇಲ್ಲಿ ಪೊದ್ದಕ್ಕ ಬೇರೆ ಸಿಕ್ಬಿಡ್ತು ನನಗೆ. ಪೊದ್ದಕ್ಕ, ಅದಕ್ಕೇನೆ ಪೊದ್ದಕ್ಕನ ಜೊತೆ ನಿಂತಿದ್ದೆ. ಸುಮ್ಕೆನೆ ಯಾಕೆ ಬಂದಿದ್ಯಾ ಅಂತ ಕೇಳ್ತು. ಸುಮ್ಕೆ ಹಿಂಗೆ ಬಂದಿದ್ದೆ ಅಂತ ಹೇಳ್ದೆ. ನಮ್ಮ ಲವ್ ವಿಷಯ ಗೊತ್ತಲ್ಲ ಪೊದ್ದಕ್ಕಂಗೂ, ಅದಕ್ಕೆ ಸುಮ್ಮನೆ ಹಂಗೋ ಹಿಂಗೋ ಅಂತ ಹೇಳ್ದೆ ಅಷ್ಟೇ. ನೀನು ನೋಡಬೇಕು ಅಂತ ಶಾನೆ ಅನ್ನಿಸ್ತಾ, ಅದಕ್ಕೆ ನೀನೇನು ಕರೆಯೋದು ಅಂತ ನಾನೇ ಬಂದ್ಬಿಟ್ಟೆ. ಈಗ ಏನು ಮಾಡೋದು? ಇಲ್ಲಿಗೆ ಬರ್ತೀಯಾ ಇಲ್ಲ ಹೋಟ್ಲು ಗಿಟ್ಲ ಹತ್ರಕ್ಕೆ ಏನಾರ ಬರ್ಬೇಕಾ? ಬೇಬಿ, ನೀನು ಬಿಸ್ಲಾಗ ನಿಂತ್ಕೊಬೇಡ ಬೇಬಿ. ನೀನು ಬಿಸ್ಲಾಗ ನಿಂತ್ಕೊಂಡ್ರೆ ನೀನು ಕೊಪ್ಪಾಗಕ್ಕಿಲ್ವಾ? ಯಾರು ಹೇಳಿದ್ ನೀನು ಬಿಸ್ಲಾಗ ಬಾ ಅಂತ ಹೇಳ್ಬಿಟ್ಟು? ನೀನು ಎಲ್ಲಿ ಹೇಳಿದ್ರೆ ಅಲ್ಲಿಗೆ ನಾನೇನಿಯೋ ಗೊತ್ತಿದ್ದೆ. ನಿನಗೆ ತಲೆನಾಗ ಬುದ್ಧಿ ಇಲ್ಲ ತಗ. ನೋಡು, ಸುಮ್ಕೆ ಹೋಟ್ಲು ತಗ ಬಾ ನೀನು. ಆ ಅಕ್ಕ ಇನ್ನೂ ಕರ್ಕೊಂಬಿಟ್ಟು ಬಾ ಬೇಕಾರೆ. ಏನಾಗಕ್ಕಿಲ್ಲ, ಕರ್ಕೊಂಬಿಟ್ಟು ಬಾ. ಅದೇನೋ ನಾಮೇಕಿಂದ ಮಾತಾಡೋಣ. ಫಸ್ಟ್ ಬಾ ನೀನು, ಆ ಬಿಸ್ಲಾಗ ನಿಂತ್ಕೊಬೇಡ. ಸರಿ ಬೇಬಿ, ಆಯ್ತು. ಪೊದಕ, ಬಿಸಿಲುದಾಗೆ ಯಾಕೆ ನಿಂತ್ಕೊಂಡಿದ್ಯಾ? ತಣ್ಣಗೆ ಅಲ್ಲಿಗೆ ಬಾ, ಹೋಗೋಣ. ತಣ್ಣಗಿರ್ತದೆ, ಹೋಟ್ಲ ಕುಂತ್ಕೊಂಡು ಮಾತಾಡೋಣ ಅಂತ ಕರ್ದವನಿ. ಈಗ ನೀನು ಹೇಳ್ದಂಗೆ ಏನಿಯಾ ಎಲ್ಲ ಇಷ್ಟು ಜನರೇ ಹೇಳ್ತೀನಿ, ನೀನು ಬಾ. ಅಯ್ಯೋ, ನಾನೇನು ಸುಮ್ಕಿನೇನಿಯಾ. ಹೌದು ಡಾರ್ಲಿಂಗ್, ಹೋಟ್ಲಾಗೆ ಹೆಂಗೋ ಒಂದು ಉಂಡೆ ಕೋಳಿನ ಸಿಗ್ತದೆ. ಅಲ್ಲ ಪಾಪ, ನೀನು ಒಬ್ಳೆ ಹೋಯ್ತಿದ್ಯಲ್ಲ, ಅದಕ್ಕೆ ನಾನು ಬರ್ತೀನಿ. ಸರಿ ಸರಿ, ನಡಿ ಹೋಗೋಣ. ಸರಿ ಸರಿ, ಬಾ ಬಾ. ನಾನು ಅವನು ಹೋದ್ರೆ ಒಂದು ಹೋಟ್ಲಿಗೆ ಹೋಯ್ತೀವಿ ಇವಾಗನ, ಹೊಟ್ಟೆ ತುಂಬ ತಿನ್ಕೊಂಬಿಟ್ಟು ಬರೋಕ್ಕೆ ಅಂತ. ಪಿಜ್ಜಾ ಗಿಜ್ಜಾ ಅದು ಇದು, ಇಲ್ಲ ಕಾಫಿ ಗಿಫಿ ಕುಡಿಯೋಕೆ ಹೋಯ್ತೀವಲ್ಲ, ಹಾಗೆ ನೀವು ಹೋಗಿ ಆರಾಮಾಗೆ ಮಾತಾಡ್ಕೊಂಡು ತಿನ್ಕೊಂಡು ಬರ್ತೀವಿ. ಈಗ ಅಲ್ಲಿಗೆ ನೀವು ಹೋಗೋಣ ಬಾ, ಫಿಟ್ಟಿಂಗ್ ಇಟ್ಬಿಟ್ಟು ಬರೋಣ. ಸರಿ ಸರಿ, ನಡಿ. ನಾನು ಹೇಳಿದ್ದೆಲ್ಲನೂ ಹೇಳ್ಬೇಕು ನೀನು ಸರಿಯಾಗಿ. ಬಾರಕ್ಕ, ನೀನು ನಾನು ಹೇಳ್ತೀನಿ. ಅಯ್ಯೋ ಬುದ್ದಕ್ಕ, ನಿಮ್ಗೆ ಏನ್ ಬೇಕೋ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾ ಇರಿ, ಸರಿನಾ? ನಾನು ಇವಳು ಮಾತಾಡ್ತಾ ಇರ್ತೀವಿ, ನೀವು ಬೇರೆ ಬೆಂಚ ಕುತ್ಕೊಂಡಿರೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ನನಗೆ ಯಾಕೆ ಬೇಜಾರು? ನೀವು ಮಾತಾಡ್ಕೊಳ್ಳಿ ಪಾಪ. ನೀವು ಏನೋ ಪರ್ಸ್ನಲ್ ಮಾತಾಡ್ಕೊತೀರಾ. ಅಲ್ಲ, ನಾನೊಬ್ಳೆ ಇಲ್ಲಿ ಕುಂತ್ಕೊಂಡು ನಂಗೆ ಏನು ಬೇಕೋ ತರಿಸ್ಕೊಂಡು ತಿಂತಾ ಇರ್ತೀನಿ. ನೀವು ಆರಾಮಾಗಿ ನೀವು ಮಾತಾಡ್ಕೊಳ್ಳಿ. ಒತ್ತು ಡಾರ್ಲಿಂಗ್, ಪಿಜ್ಜಾ ಪಿಜ್ಜಾ. ಮಿತ್ರ, ಪಿಜ್ಜಾ ಮತ್ತೆ ನೀನು ಕೋಳಿ ಅಂದೆ. ಈಗ ಯಾಕೋ ಪಿಜ್ಜಾ ತಿನ್ಬೇಕು ಅಂತ ಅನ್ನಿಸ್ತೈತೆ. ತೋರಿಸು ಪಿಜ್ವಾ, ನಾವಿಬ್ರು ಮಜ್ವಾಗಿ ತಿನ್ಕೊಳ್ಳೋಣ. ಅವಳಿಗೆ ಹೇಳಿದೀಗಲ್ಲ ಏನೋ ಮಾತಾಡ್ಕೊತಾಳೆ. ನೋಡು, ಸಿಕ್ದಾಗ ತಿಂತಿರ್ಬೇಕಪ್ಪ. ಆರೋಗ್ಯ ಸಂದಕ್ಕಿರ್ಬೇಕು ಅಂದ್ರೆ ವಾಟ್ ತುಂಬ ತಿಂತಿರ್ಬೇಕು, ಸಿಕ್ದಾಗೆಲ್ಲವೇ. ಸರಿ ಸರಿ, ನೀನು ಪಿಜ್ಜಾ ತಾನೆ. ಅಣ್ಣ, ಒಂದು ಪಿಜ್ಜಾ ತಗೊಬಿಟ್ಟು ಬಂದು ಕೊಡಿ. ಬೇಬಿ, ನಿನ್ಗೇನ್ ಬೇಕು ನೀನ್ ತಗೋ. ಅಯ್ಯೋ, ನಾನು ತಗೋತೀನಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅದಕ್ಕೆ ನೀವು ಹುಡುಕೊಂಡು ಬಂದಿದ್ದು. ನೀವು ಹೇಳಿದ್ರೆ ಬೇಜಾರು ಮಾಡ್ಕೊಂತೀರಾ ಅಂತ ಅನ್ನಿಸ್ತದೆ, ಆದರೆ ನನಗೆ ಬೇರೆ ದಾರಿನೇ ಇಲ್ಲ. ಹೇಳಲೇಬೇಕು. ನಿಮ್ಗೆ ಏನಾರು ನಾನು ಹೇಳಿದ ವಿಷಯ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಬೇಡ, ಪರವಾಗಿಲ್ಲ. ನಿಮ್ಮ ಪಾಡು ನೀವಿದ್ರಿ, ನನ್ನ ಪಾಡು ನಾನು ಇರ್ತೀನಿ, ಸರಿನಾ? ಆದರೆ ಫಸ್ಟ್ ನಾನು ಹೇಳೋದನ್ನ ಹೊಸಿ ಕೇಳಿಸ್ಕೊಳ್ಳಿ. ಮಿತ್ರ, ಎಲ್ಲ ಒಂದೇ ಸಲ ತಿನ್ಬೇಡ. ಸುಮ್ಮನೆ ನನ್ನ ಬಕಾಸುರಿ ಅಂತ ಅನ್ಕೋತಾರೆ. ಮಿತ್ರ ಪ್ಲೀಸ್, ಒಂದೊಂದೇ ನೀನು ತಿನ್ನು. ನನ್ನ ಮಾನ ಬರೋದಿ ಕಳಿಬೇಡ. ನಿನ್ನ ಬಕಾಸುರ ಅಂತ ಗೊತ್ತು, ಆದರೂ ಒಂದು ಚೂರು. ಹೌದು ಡಾರ್ಲಿಂಗ್, ನಂಗೆ ಪ್ಲೇಟ್ ತಿಂದ ಅಭ್ಯಾಸನಲ್ಲ. ಪ್ಲೀಸ್, ಒಂದು ಚೂರು. ಸರಿ, ನಿಂಗೋಸ್ಕರ ಇವತ್ತಿಂದ ಕೊಂಚಂ ತಿನ್ನಕ್ಕೆ ಪ್ರಯತ್ನ ಪಡ್ತೀನಿ. ಅಯ್ಯೋ, ಇದೇನು ಹೇಳ್ತಿದ್ಯಾ ನೀನು? ಹೇಳು, ಏನು ಅಂತ ವಿಷಯ? ಏನು ಗೊತ್ತಾ, ನನ್ನ ಫ್ರೆಂಡ್ಗೆ ಮದುವೆ ಆಯಿತು. ಅವಳು ಗಂಡನ ಮನೆಯಾಗ ಹೋಗವಳೆ. ಆದರೆ ಅವಳ ನಾದ್ನಿ ಕುಂತ್ರು ನಿಂತರು ಟಾರ್ಚರ್ ಕೊಡ್ತಾಳಂತೆ. ಸುಮ್ಕೆನೆಯ ಎಷ್ಟು ಟಾರ್ಚರ್ ಕೊಡ್ತಾಳಂತೆ ಅಂದರೆ ನೆಮ್ಮದಿಯಾಗಿರೋಕ್ಕೇನೆಯೇ ಬಿಡ್ತಾ ಇಲ್ವಂತೆ. ಅಷ್ಟು ಟಾರ್ಚರ್ ಕೊಡ್ತಾಳಂತೆ. ಅದನ್ನು ಕೇಳಿದ್ಮೇಲೆ ನನಗೆ ಶಾಕ್ ಆಗೋಗ್ಬಿಡ್ತು ಗೊತ್ತಾ. ನಿನಗೆ ಯಾಕೆ ಶಾಕ್ ಆಯಿತು? ಅವಳು ಟಾರ್ಚರ್ ಕೊಟ್ರೆ? ನಮ್ಮ ಅಮ್ಮನೂ ಹೇಳ್ತಾ ಇತ್ತು, ನಾದ್ನಿ ಇಲ್ದಿರ ಮನೆನಾಗೆ ಮದುವೆ ಮಾಡ್ಕೊಂಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ನಾನು ಅಲ್ಲ ಕಣಮ್ಮ, ನಾದ್ನಿ ಇದ್ರು ಏನಂತೆ, ಮದುವೆ ಮಾಡ್ಕೊಂಡು ಹೊರಟೋಗಿರ್ತಾರಲ್ಲ. ಈಗ ನಾದ್ನಿ ಇಲ್ಲ ಅಂದ್ರೂ ನಡೀತದೆ, ಮದುವೆ ಮಾಡ್ಕೊಂಡು ಅಂದರೆ ಇದ್ರೂ ನಡೀತದೆ, ಮದುವೆ ಮಾಡ್ಕೊಂಡು ಹೊಂಟೋಗಿರ್ತಾಳೆ ಅಂತ ಹೇಳ್ದೆ ನಮ್ಮಮ್ಮ. ಆದರೂ ನಾದ್ನಿಗಳು ಇರಬಾರ್ದು ಕಣಮ್ಮ, ಹಂಗೆ ಕಣಮ್ಮ ಅಂತ ಇಷ್ಟುದ್ದ ಹೇಳಿದ್ಲು. ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಆಮೇಕಿಂದ ಅರ್ಥ ಆಯಿತು. ನಿನ್ನ ತಂಗಿ ಮದುವೆ ಆದ್ಮೇಲೂ ಅವ್ರನ್ನ ಅದೇ ಯಾರನ್ನ ಗೊತ್ತಲ್ಲ ಕಟ್ಕೊಂಡವಳಲ್ಲ, ಆದ್ರೂ ಬಂದ್ಬಿಟ್ಟು ನಿಮ್ಮನೆಗೆ ಏನಿಯ ಬಿದ್ದವಳಲ್ಲ, ಅವಳು ಯೋಗ್ಯತೆಗೆ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ತಂಗಿನ ಬೈತೀನಿ ಅಂತ. ಅವಳು ಯೋಗ್ಯತೆಗೆ ಗಂಡನ ಜೊತೆ ಎಲ್ಲಾದ್ರೂ ಹೋಗಿ ಬದಿಕೊಳಕ್ಕಾಗಲ್ವಾ? ಇಲ್ಲ ಗಂಡನ ಮನೆಗೆ ಹೋಗೋಕ್ಕಾಗಲ್ವಾ? ನೀನೇ ಹೇಳು. ಹೋಗಿ ನಿಮ್ಮನೆಗೆ ಏನಿಯ ಬಿದ್ದವಳಲ್ಲ. ನೀನು ಏನಾದರೂ ಅನ್ಕೋ, ನಿನ್ನ ತಂಗಿ ಮನೆಯಲ್ಲಿರೋ ತನಕನೂ ನನಗಂತೂ ನಿನ್ನ ಜೊತೆ ಮದುವೆ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ, ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅಯ್ಯೋ ಬೇಬಿ, ಅವಳ ಥರ ಎಲ್ಲ ಟಾರ್ಚರ್ ಕೊಡಲ್ಲ ನಿಜವಾಗ್ಲೂ. ಅವಳು ಮದುವೆ ಮಾಡ್ಕೊಂಡಿರೋ ಪರಿಸ್ಥಿತಿ ನಿನ್ಗೂ ಗೊತ್ತು. ಅಲ್ಲಿ ಅವನನ್ನ ಅವ್ರ ಮನೆಯವ್ರು ಸೇರಿಸ್ತಿಲ್ಲ. ಇಲ್ಲಿ ನಮ್ಮ ಮನೆ ಬಿಟ್ಟು ಅವ್ರಿಗೆ ಬೇರೆ ದಾರಿ ಇಲ್ಲ. ಅದಕ್ಕೇನೆ ಅವಳು ಇಲ್ಲೇನೇ ಬಿದ್ದವಳೆ. ಇನ್ನೇನು ಮಾಡೋಕ್ಕಾಯ್ತದೆ ನೀನು ಹೇಳು? ಅವಳು ನಿನಗೇನು ಟಾರ್ಚರ್ ಕೊಡೋದೇನೇ ಇಲ್ಲ. ಅವಳೇನ ಟಾರ್ಚರ್ ಕೊಟ್ಟರೆ ನಾನಿಲ್ವಾ ಗ್ರಹಚಾರ ಬಿಡಿಸ್ತೀನಿ ಅವಳಿಗೆ.
ನನಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು. ಅಲ್ಲ ಕಟ್ಕೊಂಡಿರೋ ಗಂಡ ಇಲ್ವಾ, ಬಾಡಿಗೆ ಮನೆ ಮಾಡಿಬಿಟ್ಟು ತಂದಾಕ್ತಾನೆ. ಅವನಿಗೆ ತಂದಾಕ ಯೋಗ್ಯತೆ ಇದ್ರೆ ತಂದಾಕ್ತಾನೆ. ಅದು ಬಿಟ್ಬಿಟ್ಟು ಇದೇನಿದು ಸುಮ್ಕೆ ನೆನೆಯ ಅವಳು ಇವಳು ಎಲ್ಲರೂ ಮನೆಗೆ ಇಟ್ಕೊಂಡು ನಾನು ಅವಳ ಜೊತೆ ಕಿತ್ತಾಡ್ಕೊಳ್ಳೋದ. ಬೇಬಿ ನೀನು ಏನಾದರೂ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನಂತೂ ರಿಸ್ಕ್ ತಗೊಳಕ್ಕೆ ನಾನು ಇಷ್ಟ ನೆನೆಯ ಪಡಕ್ಕಿಲ್ಲ. ನೋಡು ನನಗಂತೂ ನಿನ್ನ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ನೆನೆಯ ಇಲ್ಲ. ಪ್ಲೀಸ್ ಅದಕ್ಕೆ ನಾಳೆ ಯಾವತ್ತೋ ಒಂದಿನ ದೂರ ಆಗೋದಕ್ಕಿಂತ ಒಂದೇ ಕಿತ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ದೂರ ಆಗೋಗ್ಬಿಡೋಣ ಪ್ಲೀಸ್. ಅದರಲ್ಲಿ ಈಗ ಬ್ಯಾರೆ ಏನಾದ್ರೂ ಫ್ರೆಂಚ್ ಪ್ರೈಸು. ಅಣ್ಣ ಒಂದು ಫ್ರೆಂಚ್ ಫ್ರೈಸ್ ತಗೊಂಬಿಟ್ಟು ಬಂದು ಕೊಡಿ. ಈಗ ನಾನು ಏನು ಮಾಡಬೇಕು ಅಂತ ಹೇಳು. ನೀನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ನೀನು ಎಷ್ಟೊಂದು ಇಷ್ಟಪಡ್ತಾ ಇವ್ನಿ ನಾನು. ನನಗೆ ಗೊತ್ತಿಲ್ಲ ನಿಮ್ಮ ತಂಗಿನ ಮನೆಯಿಂದ ಈಚೆ ಕಡೆ ಕಳಿಸ್ರಿ ಅಂದರೆ ಜಾಡ್ಸೋದು ಈಚೆ ಕಡೆಗೆ ಹಾಕಿ ಅಂತ ಹೇಳ್ತಾ ಇಲ್ಲ. ಅವ್ರ ಗಂಡನ ಮನೆಗೆ ಕಳಿಸಿ. ಇಲ್ಲ ಅವ್ರ ಗಂಡ ಇಲ್ವಾ, ಅವ್ನು ಕಷ್ಟಪಟ್ಬಿಟ್ಟು ದುಡ್ದಾಕ್ತಾನೆ, ಅವನು ನಂಬಿಟ್ಟು ತಾನೇ ಮದುವೆ ಮಾಡ್ಕೊಂಡಿರೋದು ನಿಮ್ಮ ತಂಗಿ. ಅವಳನ್ನ ಮೊದಲು ಮನೆಯಿಂದ ಈಚೆ ಕಡೆಗೆ ಕಳಿಸಿ ಪ್ಲೀಸ್. ಇಲ್ಲಾಂದರೆ ನಾನು ನಿಜವಾಗ್ಲೂ ಮದುವೆಗೆ ನಾನು ಒಪ್ಪೋದಿಲ್ಲ. ನನಗಂತೂ ನಾದಿನಿ ಎಲ್ಲನೂ ಕಾಟ ಕೊಡ್ತಾಳೆ ಅಂತ ಗೊತ್ತು. ಅಂತ ಕಾಟ ಕೊಡೋ ಮನೆಗೆಲ್ಲನೂ ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ನಿಜವಾಗ್ಲೂ ಇಷ್ಟ ಇಲ್ಲ. ಆಹಾ ಪುದ್ದು ಡರ್ಲಿಂಗ್, ಎಷ್ಟು ಚೆನ್ನಾಗೈತೆ. ತಿನ್ಕೊಳ್ಳೋಣ. ಹಾ, ನೀನು ಹೇಳೋದು ಸರಿಯಾಗಿ ಐತೆ. ಅವಳು ಮದುವೆ ಮಾಡ್ಕೊಂಡ್ರೆ ಗಂಡ ಸಾಕಬೇಕು. ನಾನು ಯಾಕೆ ಸಾಕಬೇಕು ಅವಳನ್ನ? ಅದು ನಿಜನೇನಿಯ. ಕಟ್ಕೊಂಡಿರೋ ಗಂಡಂಗೆ ಏನು ಬಂದೈತೆ ದೊಡ್ಡ ರೋಗ. ಅವ್ನು 10 ಪೈಸದ ಕೆಲಸ ಮಾಡಿದಂಗೆ ಮನೆಯಾಗ ಏನಿಯ ಬಿದ್ದವನೆ, ನಮ್ಮ ಮನೆಗೆ ಬಿಟ್ಟಿಗಳು ತಿನ್ಕೊಂಡು ಬಿದ್ದವನೆ. ಅದಕ್ಕೆ ನೀನು ತಾನೇ ನಾನು ಹೇಳ್ತಾ ಇರೋದು. ನನಗೆ ಸ್ವಲ್ಪನೂ ಅರ್ಥ ಆಯ್ತಿಲ್ವಾ? ಅವಳನ್ನ ಮನೆ ಬಿಟ್ಟು ಕಳಿಸಿದ್ರೆ ಅವಳಿಗೂ ಅವನಿಗೂ ಜವಾಬ್ದಾರಿ ಬರ್ತದೆ. ಅವಾಗ ಅವನೇನಿಯ ನೋಡ್ಕೊತಾನೆ ನಿಮ್ಮ ತಂಗಿನ. ಇಲ್ಲ ಅಂತಂದರೆ ಅವನ್ನೇ ಉಗಿದ್ಬಿಟ್ಟು ಕಳಿಸ್ರಿ ಸಾಕು. ಏನಾರ ಒಂದು ಮಾಡಿ ಅವನಿಗೆ ಕುಂತ್ರು ನಿಂತರು ಅವಮಾನ ಮಾಡ್ತಾಯಿರಿ. ಆಮೇಕಿಂದ ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಅವ್ರನ್ನ ಮನೆ ಬಿಟ್ಬಿಟ್ಟು ಕಳಿಸಿ. ಇಲ್ಲಾಂದರೆ ನಾನು ನೀನು ಇಬ್ಬರು ಬ್ರೇಕಪ್ ಮಾಡ್ಕೊಂಬಿಡೋಣ ಬೇಬಿ, ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ಹಾ, ನನ್ನ ಮಗ ಕುಂತ್ಕೊಂಡು ಬಿಟ್ಟು ಕೂಳ್ ತಿಂತಾನಲ್ಲ, ನನ್ನ ಮಗಂಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ಸರಿನಾ? ನೋಡ್ತಾ ಇರು, ಅವ್ರಿಬ್ಬರೂ ಮನೆ ಬಿಟ್ಬಿಟ್ಟು ಹೆಂಗೆ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು. ನನಗಂತೂ ನೀನು ಹೇಳಿದ್ಮೇಲೆ ನೀ ಅರ್ಥ ಆಯ್ತಿರೋದು. ಅವನು ತಾನೇ ಸಾಕ್ಬೇಕು ನನ್ನ ತಂಗಿನ, ನಾವ್ಯಾಕೆ ಸಾಕಬೇಕು? ಅದಕ್ಕೆ ನಾನು ಹೇಳಿದ್ದು. ನಾನೇನಾದರೂ ಕೆಟ್ಟದ್ದು ಕೇಳಿದ್ನಾ? ನಾನು ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಸರಿ ಆಯಿತು, ನೀನೇನು ತಲೆ ಕೆಡಿಸ್ಕೋಬೇಡ. ಅವಳನ್ನ ಮನೆಯಿಂದ ಈಚೆ ಕಡೆಗೆ ಕಳಿಸೋ ಜವಾಬ್ದಾರಿ ನಂದು. ನನಗೆ ಗೊತ್ತು ಅವಳನ್ನ ಹೆಂಗೆ ಮನೆಯಿಂದ ಈಚೆ ಕಡೆಗೆ ಕಳಿಸಿ ಈಚೆ ಕಡೆಗೆ ತೊಳಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಬೇಬಿ, ನೀನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಸರಿ ಬೇಬಿ, ಥ್ಯಾಂಕ್ ಯು ಬೇಬಿ. ಹಾಂ, ಪರವಾಗಿಲ್ಲ. ನೋಡು, ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ, ಹೋಗಿ.